ಗಾರ್ಡನ್ ಅಷ್ಟು ಕೂಡ ಒಂದೇ ಒಂದ್ ಗುರಿ ಆಗಿರುತ್ತೆ. ಏನಪ್ಪಾ ಅದು ಅಂದ್ರೆ ನಮ್ ಗಿಡದಲ್ಲೂ ಕೂಡ ರಾಶಿ ರಾಶಿ ಹೂ ಬಿಡ್ಬೇಕು. ಈ ರೀತಿ ಮಾಡೋದಿಕ್ಕೆ ನಾವು ಸಾಕಷ್ಟು ರೀತಿ ಫರ್ಟಿಲೈಸರ್ ನ ಬಳಸ್ತಾ ಇರ್ತೀವಿ. ಆದ್ರೆ ಕೆಲವೊಮ್ಮೆ ನಾವು ಕೆಲವೊಂದು ಮಿಸ್ಟೇಕ್ ನ ಮಾಡಿದಾಗ ನಮ್ ಗಿಡದಲ್ಲಿ ಸರಿಯಾಗಿ ಹೂಗಳು ಬಿಡೋದಿಲ್ಲ, ಸರಿಯಾದ ಮೊಗ್ಗುಗಳು ಬರೋದಿಲ್ಲ, ಹೊಸ ಚಿಗುರುಗಳು ಕೂಡ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತೊಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಕಿಚನ್ ವೇಸ್ಟ್ ನಿಂದ ಒಂದು ಫರ್ಟಿಲೈಸರ್ ನ ಮಾಡೋದನ್ನ ತೋರ್ಸ್ಕೊಡ್ತಾ ಇದೀನಿ. ನಮ್ಮ ಹತ್ರ ಟೈಮ್ ಇಲ್ಲ, ನಮಗೆ ಇದೇ ಕೂಡ್ಲೆ ಫರ್ಟಿಲೈಸರ್ ಆಗ್ಬೇಕು ಅಂದ್ರೆ ಇವತ್ತೇ ಮಾಡಿ ಇವತ್ತೇ ಯೂಸ್ ಮಾಡುವಂತ ಒಂದು ಫರ್ಟಿಲೈಸರ್ ಹೇಳಿ ಅಂದ್ರೆ ಇದಂತೂ ಬೆಸ್ಟ್ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು. ಟೈಮ್ ಇಲ್ದೆ ಇರೋರು ಇದನ್ನ ಬೇಗ ಬೇಗ ಮಾಡ್ಕೊಂಡು ಮುಗಿಸ್ಕೊಂಡು ನಮ್ ಗಿಡಗಳಿಗೆ ಆರೋಗ್ಯವಾಗಿ ನ್ಯಾಚುರಲ್ ಆಗಿರುವಂತ ಒಂದು ಫುಡ್ ನ ಕೊಡ್ಬೋದು. ಹಾಗೆ ನಾವು ಸಾಕಷ್ಟು ಫರ್ಟಿಲೈಸರ್ ನ ಬಳಸ್ತಾ ಇರ್ತೀವಲ್ವಾ, ಅದರಲ್ಲಿ ಯಾವ ಕಂಟೆಂಟ್ ಇದೆ ಅಂತ ನಮಗೆ ಗೊತ್ತಿದ್ರೆ ಇನ್ನೂ ಒಳ್ಳೇದು. ನಮ್ ಗಿಡದಲ್ಲಿ ಹೂಗಳು ಹಾಗೇನೆ ಬೇರುಗಳು ಕಾಂಡಗಳು ಗಟ್ಟಿ ಆಗೋದಕ್ಕೆ ಮೇನ್ ಆಗ್ಬೇಕಾಗಿರುವಂತ ಪೋಷಕಾಂಶ ಯಾವುದು ಅಂತಾನು ಕೂಡ ನಮಗೆ ಗೊತ್ತಿದ್ರೆ ನಾವು ಆರಾಮಾಗಿ ಗಿಡಗಳನ್ನ ಬೆಳೆಸ್ಕೊಬಹುದು. ನಾವು ಒಟ್ಟಾರೆಯಾಗಿ ಫರ್ಟಿಲೈಸರ್ ನ ಹಾಕ್ತಾ ಇದೀವಿ, ಇದ್ರಿಂದ ಎಲೆ ಗ್ರೋತ್ ಆಗುತ್ತೋ ಇಲ್ಲ ಅಂತಾದ್ರೆ ಹೂಗಳು ಬಿಡೋದಿಕ್ಕೆ ಚಿಗುರು ಮೊಗ್ಗುಗಳು ಬರುತ್ತೋ ಅನ್ನೋದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇವತ್ತು ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಚಾನೆಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ನಾನ್ ಹಾಕೋ ಯಾವುದೇ ಗಾರ್ಡನ್ ವಿಡಿಯೋನು ಮಿಸ್ ಆಗದೆ ನಿಮಗೆ ನೋಟಿಫಿಕೇಶನ್ ಬಂದಾಗ ನೀವು ಓಪನ್ ಮಾಡಿ ನೋಡ್ಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ, ಹಾಗೆ ನನ್ಗೋಸ್ಕರ ಒಂದೇ ಒಂದು ಲೈಕ್ ಮಾಡ್ರಿ. ಈಗ ಫರ್ಟಿಲೈಸರ್ ನ ತಯಾರು ಮಾಡೋದಿಕ್ಕೆ ನಾನು ಇಲ್ಲೊಂದಿಷ್ಟು ಬೆಳ್ಳುಳ್ಳಿ ಸಿಪ್ಪೆನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ. ನಾವು ಇದನ್ನ ಕಿಚನ್ ನಲ್ಲಿ ವೇಸ್ಟ್ ಅಂತ ತೆಗಿತೀವಿ, ಕಸದ ಬುಟ್ಟಿಗೆ ಹಾಣಿತೀವಿ. ಅದ್ರ ಬದಲಾಗಿ ನಮ್ಮ ಗಿಡಗಳಿಗೆ ಇದನ್ನ ಬಳಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುವಂತ ಒಂದು ಆಹಾರನ ನಾವು ನಮ್ಮ ಗಿಡಗಳಿಗೆ ಕೊಟ್ಟಂಗೆ ಆಗತ್ತೆ. ಇದು ನಮ್ ಗಿಡಗಳಿಗೆ ಬರೀ ಫರ್ಟಿಲೈಸರ್ ಮಾತ್ರ ಅಲ್ಲ, ಇಮ್ಯುನಿಟಿ ಬೂಸ್ಟರ್ ಅಂತಾನೂ ಹೇಳ್ಬೋದು. ಒಂದ್ ಲೆಕ್ಕದಲ್ಲಿ ನೋಡೋದಿಕ್ ಹೋದ್ರೆ ಇದು ಕೀಟ ಬಾಧೆಗಳಿಂದ ಕೂಡ ರಕ್ಷಣೆ ಮಾಡುತ್ತೆ ನಮ್ ಗಿಡಗಳಿಗೆ. ಇವಾಗ ಫರ್ಟಿಲೈಸರ್ ನ ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ರಿಂದ 1.5 ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದ್ರೊಟ್ಟಿಗೆ 1 ಲೀಟರ್ ಆಗುವಷ್ಟು ನೀರನ್ನು ಕೂಡ ಸೇರ್ಸ್ಕೊಬೇಕು. ಈಗ ಇದನ್ನ ಚೆನ್ನಾಗಿ ಕುದಿ ಬರೋದಕ್ಕೆ ಇಟ್ಕೊಳ್ಳೋಣ. ಯಾವ ರೀತಿಯಾಗಿ ಕುದಿ ಬರ್ಬೇಕು ಅಂದ್ರೆ ನೀರಿನ ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗೋವರೆಗೂ ಇದನ್ನ ಕುದಿಸಿ. ಅಂದ್ರೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಬೆಳ್ಳಗಿರುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಕುದಿಸಿದ್ರೆ ನಮ್ಮ ನೀರಿನ ಕಲರ್ ಕೂಡ ಚೇಂಜ್ ಆಗುತ್ತೆ. ಒಂದೇ ಒಂದಿನದಾಗಿ ರೆಡಿ ಆಗುವಂತದ್ದು, ಒಂದೇ ದಿನ ಏನು ಒಂದೇ ಗಂಟೆ ಒಳಗಡೆ ರೆಡಿ ಆಗುವಂತ ಒಂದು ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು ಈ ನಮ್ಮ ಬೆಳ್ಳುಳ್ಳಿ ಸಿಪ್ಪೆ ನೀರು. ನೀವು ಇದೇ ಮೆಥಡ್ ನಲ್ಲಿ ನೀರುಳ್ಳಿ ಸಿಪ್ಪೆದು ಕೂಡ ಮಾಡ್ಕೊಬಹುದು. ನಾನು ಆಲ್ರೆಡಿ ಒಂದು ನೀರುಳ್ಳಿ ಸಿಪ್ಪೆದು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ, ಫರ್ಟಿಲೈಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು. ನೀವು ಆ ಮೆಥಡ್ ನಲ್ಲೂ ಕೂಡ ಬೆಳ್ಳುಳ್ಳಿ ಸಿಪ್ಪೆ ನೀರಿಂದ ಮಾಡ್ಬೋದು. ಅಂದ್ರೆ ನಾವ್ ಇವಾಗ ಬೆಳ್ಳುಳ್ಳಿ ಸಿಪ್ಪೆನ ಒಂದು 24 ಗಂಟೆ ಟೈಮ್ ಆಗುವಷ್ಟು ನೀರ್ನಲ್ಲಿ ನೆನ್ಸಿಟ್ಟು ಮರುದಿನ ಇದನ್ನ ನಾವು ಗಿಡಗಳಿಗೆ ಬಳಸ್ಕೊಳ್ಳೋದು. ಈ ರೀತಿಯಾಗಿ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಮೆಥಡ್ ನಲ್ಲಾದ್ರೂ ಮಾಡ್ಕೊಬಹುದು. ನೀವು ನಾನು ಆಗ ಹೇಳ್ಕೊಟ್ನಲ್ಲ ಆ ನೀರುಳ್ಳಿ ಸಿಪ್ಪೆ ಮೆಥಡ್ ನಲ್ಲಿ ಇದೆಯಲ್ಲ ಅದನ್ನ ನೀವು ಡೈಲ್ಯೂಟ್ ಮಾಡದೆ ಹಾಕಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಈ ರೀತಿಯಾಗಿ ನಾವು ಕುದಿಸಿ ಮಾಡಿರುವಂತಹ ನೀರನ್ನ ನಾವು ಡೈಲ್ಯೂಟ್ ಮಾಡಿನೇ ಹಾಕ್ಬೇಕಾಗತ್ತೆ. ಈ ಬೆಳ್ಳುಳ್ಳಿ ಸಿಪ್ಪೆದು ನೀರು ನಾವ್ ಏನ್ ಕುದಿಸಿರ್ತೀವಲ್ಲ ಅದು ಫುಲ್ ಕಂಪ್ಲೀಟ್ಲಿ ತಣ್ಣಗಾಗೋದಿಕ್ಕೆ ಬಿಡೋಣ. ಅದ್ ಫುಲ್ ಕಂಪ್ಲೀಟ್ಲಿ ತಣ್ಣಗಾದ್ರ ಮೇಲೆ ಇವಾಗ ನಾವು 1 ಲೀಟರ್ ಬೆಳ್ಳುಳ್ಳಿ ಸಿಪ್ಪೆ ನೀರನ್ನ ತಗೊಂಡ್ರೆ ಅದಕ್ಕೆ 2 ಲೀಟರ್ ಆಗುವಷ್ಟು ನೀರನ್ನ ಪ್ಲೇನ್ ವಾಟರ್ ಬರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಈ ರೀತಿಯಾಗಿ ಕುದಿಸಿರುವಂತ ನೀರನ್ನ ನಾವು ನಮ್ಮ ಗಿಡಗಳಿಗೆ ಡೈರೆಕ್ಟ್ ಆಗಿ ಯಾಕೆ ಕೊಡಬಾರ್ದು ಅಂದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ನಮಗೆ ಸಲ್ಫರ್ ಅಂಶ ಅನ್ನೋದು ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಕೊಡೋದಿಕ್ ಹೋದ್ರೆ ನಮ್ಮ ಗಿಡದ ಬೇರುಗಳು ಸುಡ್ಬೋದು, ಇಲ್ಲ ಅಂತಾದ್ರೆ ಹೂಗಳು ಬರೋದೇ ಸ್ಟಾಪ್ ಆಗಿ ಹೋಗ್ಬೋದು. ಅದು ಇಲ್ಲ ಅಂತಾದ್ರೆ ಇವಾಗ ಬಂದಿರುವಂತಹ ಮೊಗ್ಗುಗಳೇನಾದ್ರೂ ಇದ್ರೆ ಅದು ಕೂಡ ಉದ್ರಿ ಬಿದ್ದು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮಣ್ಣಲ್ಲಿರುವಂತಹ ಒಳ್ಳೊಳ್ಳೆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುವಂತ ಚಾನ್ಸಸ್ ಇದೆ. ಎಲೆಗಳು ಹಳದಿಯಾಗಿ ಅದು ಕೂಡ ಉದುರು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದ್ರಿಂದ ಹೇಳ್ತಾ ಇದೀನಿ ಇದನ್ನ ನಾವು ಡೈಲ್ಯೂಟ್ ಮಾಡಿನೇ ಕೊಡ್ಬೇಕು. ನಾವು ಸಾದಾ ನೀರ್ನಲ್ಲಿ ನೆನ್ಸಿ 24 ಗಂಟೆ ಇಟ್ಟು ಕೊಡ್ತೀವಿ ಅಂದ್ರೆ ಅದನ್ನ ಡೈಲ್ಯೂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಾದ್ರೂ ನಮಗೆ ಡೈಲ್ಯೂಟ್ ಮಾಡದೆ ಕೊಡೋದಕ್ಕೆ ಭಯ ಆಗುತ್ತೆ ಅನ್ನೋ ಹಾಗಿದ್ರೆ ಡೈಲ್ಯೂಟ್ ಮಾಡಿ ಕೂಡ ಕೊಡ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಆದಷ್ಟು ಯಾವುದೇ ಫರ್ಟಿಲೈಸರ್ ನ ನಾವು ಬಳಸೋ ಹಾಗಿದ್ರು ಕೂಡ ಆದಷ್ಟು ನಾವು ಡೈಲ್ಯೂಟ್ ಮಾಡಿನೇ ಕೊಡ್ಬೇಕಾಗತ್ತೆ. ತುಂಬಾನೇ ಸ್ಟ್ರಾಂಗ್ ಆದ್ರೂ ನಾವು ನ್ಯಾಚುರಲ್ ಆಗಿರುವಂತಹ ಒಂದು ಫರ್ಟಿಲೈಸರ್ ನ ಕೊಟ್ರು ಕೂಡ ಗಿಡಗಳಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನು
ಇದನ್ನ ಆದಷ್ಟು ಡೈಲ್ಯೂಟ್ ಮಾಡಿನೇ ಕೊಡಿ. ಇವಾಗ ನಾವು ನಮ್ಮ ಗಿಡಗಳಿಗೆ ಫರ್ಟಿಲೈಸರ್ ಕೊಡೋದಕ್ಕೆ ಹೋಗೋಣ. ಮೊದ್ಲಿಗೆ ನಾನು ಇಲ್ಲಿ ನಮ್ಮ ಗುಲಾಬಿ ಗಿಡದಲ್ಲಿ ಬಿಟ್ಟಿರುವಂತಹ ಗುಲಾಬಿ ಹೂಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೂವನ್ನ ಯಾಕೆ ಈ ರೀತಿಯಾಗಿ ಕಟ್ ಮಾಡ್ಬೇಕು ಅಂದ್ರೆ ಹೊಸ ಚಿಗುರು ಬರೋದಿಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನ್ ಮಾಡ್ತಾ ಇರೋದಿದೆಯಲ್ಲ, ಇದು ಬಂದು ಸಾಫ್ಟ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಈ ರೀತಿ ಸಾಫ್ಟ್ ಪ್ರೂನಿಂಗ್ ನ ಮಾಡೋದ್ರಿಂದ ಹೊಸ ಚಿಗುರುಗಳು ಬೇಗ ಬರುತ್ತೆ, ಹಾಗೆ ನಮ್ಮ ಗಿಡದಲ್ಲಿ ಗಂಚ್ಲು ಗಂಚ್ಲು ಹೂಗಳನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಗಿಡಕ್ಕೆ ಫರ್ಟಿಲೈಸರ್ ನ ಕೊಡ್ತಾ ಇದೀವಿ ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಆಗಿರೋದು ಏನಪ್ಪಾ ಅಂದ್ರೆ ಈ ರೀತಿ ಒಣಗಿರುವಂತಹ ಹೂವು ಅಥವಾ ಹಳೇದಾಗಿರುವಂತಹ ಹೂವು, ಹಾಗೆ ಒಣಗಿರುವಂತಹ ಎಲೆ ಆಗಿರ್ಬೋದು, ಒಣಗಿರುವಂತಹ ಕಡ್ಡಿಗಳಾಗಿರ್ಬೋದು, ಅದನ್ನ ಕಟ್ ಮಾಡ್ಬೇಕಾಗುತ್ತೆ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಇದ್ ನೋಡಿ, ಇಲ್ಲಿ ಕೆಳಗಡೆಯಿಂದನೇ ಚೆನ್ನಾಗಿ ಚಿಗುರು ಬರೋದಕ್ಕೆ ಶುರು ಆಗಿದೆ. ಇದನ್ನ ನಾನು ಸಾಕಷ್ಟು ಬಾರಿ ಪ್ರೂನಿಂಗ್ ನ ಮಾಡಿದೆ. ಮೇಲ್ಗಡೆ ಸೈಡ್ ನಲ್ಲಿ ಏನ್ ಮಾಡೋದು, ಇವಾಗ ಇದನ್ನ ರೀಪಾಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ಬೇರ್ ಫುಲ್ ಹರಡು ಹೋಗಿದೆ ಆ ಪಾಟ್ ನಲ್ಲಿ. ಅದನ್ನ ರೀಪಾಟ್ ಮಾಡ್ದೇನೆ ನಾನು 3-4 ವರ್ಷ ಆಗೋಗಿದೆ. ಅದಕ್ಕೋಸ್ಕರ ಅದು ಏನಾಗಿದೆ ಅಂದ್ರೆ ಹೂಗಳು ಚೆನ್ನಾಗಿ ಬಿಡ್ತಾ ಇಲ್ಲ ಆ ಗಿಡದಲ್ಲಿ. ಆದ್ರೆ ನನಗೆ ಇವಾಗ ಚಳಿ ಬೀಳ್ತಾ ಇದೆಯಲ್ವಾ, ಆದ್ರೆ ಅಷ್ಟೊಂದು ಚೆನ್ನಾಗಿ ಆ ಗಿಡ ಗ್ರೋತ್ ಆಗದೆ ಹೋದ್ರೆ ಎಲ್ಲಾದ್ರೂ ನನ್ ಗಿಡಗಳನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಮಳೆಗಾಲ ಬರ್ಲಿ ಅಂತ ಅದಕ್ಕೆ ಕಾಯ್ತಾ ಇದ್ದೀನಿ. ಅಷ್ಟ್ರೊಳಗಡೆ ನಮ್ಮ ಫರ್ಟಿಲೈಸರ್, ನಾವು ಹೊಸ ಫರ್ಟಿಲೈಸರ್ನೆಲ್ಲ ಹಾಕ್ತಾ ಇರ್ತೀವಲ್ಲ, ಅದರಿಂದಾಗಿ ಅದು ಮತ್ತೆ ಹೊಸ ಚಿಗುರುಗಳು ಕೆಳಗಡೆಯಿಂದಾನೇ ಬರೋದಿಕ್ಕೆ ಶುರು ಆಗಿದೆ. ಈ ರೀತಿ ಆದಾಗ ನಮ್ಮ ಗಾರ್ಡನರ್ಸಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ನಾವು ಈ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ನ ಕೊಡೋದ್ರಿಂದ ಮತ್ತೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಮಣ್ಣು ಎಷ್ಟು ಸಡಿಲವಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇಷ್ಟು ಸಡಿಲವಾಗಿ ಗಾಳಿ ಆಡ್ತಾ ಇರುತ್ತೆ. ಗಿಡಗಳು ಕೂಡ ಅಷ್ಟೇ ಸಾಕಷ್ಟು ಒಳ್ಳೆಯ ರೀತಿಯ ಬೆಳವಣಿಗೆನ ಹೊಂದ್ತವೆ. ನಾವು ಯಾವುದೇ ಫರ್ಟಿಲೈಸರ್ ನ ಕೊಡ್ಬೇಕಾದ್ರೂ ಕೂಡ ಈ ರೀತಿಯಾಗಿ ಸ್ವಲ್ಪ ಬುಡ್ಗಳನ್ನ ಚೆನ್ನಾಗಿ ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಫರ್ಟಿಲೈಸರ್ ನ ಕೊಡ್ಬೇಕಾಗತ್ತೆ. ಮತ್ತೆ ನಾವು ಯಾವ್ದ್ಯಾವ್ದೋ ಬೇರೆ ಬೇರೆ ಫರ್ಟಿಲೈಸರ್ನೆಲ್ಲ ಕೊಡ್ತಾ ಇರ್ತೀವಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ ನ ಕೊಡ್ತಾ ಇರ್ತೀವಿ. ಕಂಟೆಂಟ್ ಯಾವ್ದಿರುತ್ತೆ ಮೇನ್ ಇಂಪಾರ್ಟೆಂಟ್ ಅದು. ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ಅಂಶ ಯಾವ ಫರ್ಟಿಲೈಸರ್ ನಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಆ ಫರ್ಟಿಲೈಸರ್ ನ ನಾವು ಹೂ ಹಾಗೆ ಹಣ್ಣು ತರಕಾರಿಗಳ ಗಿಡಗಳಿಗೆ ಬಳಸೋದ್ರಿಂದ ಇದರಲ್ಲಿ ಹೂಗಳಾಗಿರ್ಲಿ, ಹಣ್ಣುಗಳಾಗಿರ್ಲಿ, ತರಕಾರಿಗಳಾಗಿರ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಕೊಡೋದಿಕ್ಕೆ ಇದು ಪ್ರಯತ್ನ ಪಡುತ್ತೆ. ಮೇನ್ ಇಂಪಾರ್ಟೆಂಟ್ ನಮ್ ಫರ್ಟಿಲೈಸರ್ ನಲ್ಲಿ ಇರ್ಬೇಕಾಗಿದ್ದು ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ. ಇವತ್ ನಾನ್ ತೋರಿಸ್ತಾ ಇರುವಂತಹ ಬೆಳ್ಳುಳ್ಳಿ ಫರ್ಟಿಲೈಸರ್ ಇದೆಲ್ಲ, ಬೆಳ್ಳುಳ್ಳಿ ಸಿಪ್ಪೆ ಫರ್ಟಿಲೈಸರ್, ನೀವ್ ಯಾವುದೇ ಗಿಡಕ್ಕೆ ಬೇಕಾದ್ರೂ ಕೊಡಿ, ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ. ಆದ್ರೆ ಡೈಲ್ಯೂಟ್ ಮಾಡಿ ಕೊಡೋದನ್ನ ಮಾತ್ರ ಮರಿಬಾರ್ದು. ಹೇಗಿದ್ರು ಇವರು ಫರ್ಟಿಲೈಸರ್ ನ ಕೊಡೋದಿಕ್ ಹೇಳಿದ್ದಾರೆ. ನಾವು ಫರ್ಟಿಲೈಸರ್ ನ ಮೇಲಿಂದ ಮೇಲೆ ಹಾಕ್ತಿವಿ ಅಂದ್ರೆ ಯಾವುದೇ ಉಪಯೋಗ ಆಗೋದಿಲ್ಲ. ಗಿಡಗಳನ್ನ ಹಾನಿ ಮಾಡ್ಕೊಂಡು ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಎಷ್ಟ್ ದಿನಕ್ಕೊಂದ್ಸಲ ಕೊಡ್ಬೇಕು? 15 ದಿನಕ್ಕೊಂದ್ಸಲ ಕೊಟ್ರೆ ಸಾಕು, ಇಲ್ಲ ತಿಂಗಳಿಗೆ ಒಂದ್ಸಲ ಕೊಟ್ರು ಕೂಡ ಸಾಕಾಗತ್ತೆ. ಈ ಬೆಳ್ಳುಳ್ಳಿ ಸಿಪ್ಪೆ ಫರ್ಟಿಲೈಸರ್ ನ ನಾವು ನಮ್ ಗಿಡಗಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಏನಪ್ಪಾ ಅಂದ್ರೆ ಬೇರ್ಗಳು ಬಲವಾಗಿ ಬೆಳೆಯುತ್ತೆ, ಹೊಸ ಚಿಗುರುಗಳು ಬರುತ್ತೆ, ಹೂವು ಎಲೆಗಳು ಹೆಲ್ದಿ ಆಗಿ ಬರುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ನಮ್ ಗಿಡಗಳಿಗೆ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ಕೀಟಗಳನ್ನ ಕೂಡ ಇದು ದೂರ ಇಡುತ್ತೆ. ಒಂಥರ ಫರ್ಟಿಲೈಸರು ಹೌದು, ಒಂಥರ ಇನ್ಸೆಕ್ಟಿಸೈಡು ಹೌದು. ಎರಡೂ ರೀತಿನಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ಈ ಬೆಳ್ಳುಳ್ಳಿ ಸಿಪ್ಪೆ ನೀರನ್ನ ನಾವು ಸರಿಯಾಗಿ ಬಳಸಿದ್ವಿ ಅಂದ್ರೆ ನಮ್ ಗಿಡ ಸ್ಲೋ ಆಗಿ, ನ್ಯಾಚುರಲ್ ಆಗಿ, ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮ್ಗೆ ಉಪಯೋಗ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಗಾರ್ಡನ್ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ನಲ್ಲಿ ಕೇಳ್ಬಹುದು, ನಾನು ಕಮೆಂಟ್ ನಲ್ಲಿ ಆನ್ಸರ್ ನ ಮಾಡ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್, ಮತ್ತೆ ಸಿಗೋಣ.